ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಎಂಪ್ಲಾಯ್ ರೆಫರಲ್ಸ್ ಅಂತ ತಗೊಳ್ತಾರೆ. ಇಲ್ಲ ಅಂತ ಅಂದ್ರೆ ಎಷ್ಟೊಂದ್ ಸತಿ ಹಿಂಗಾಗುತ್ತೆ, ಇವಾಗ ಜಾಬ್ ಪೋರ್ಟಲ್ಸ್ ಇರುತ್ತೆ ಗೊತ್ತಾ, ಲಿಂಕ್ಡ್ಇನ್ ಅಂತ ಇರುತ್ತೆ, ನೌಕರಿ ಅಂತ ಇರುತ್ತೆ, ವರ್ಕ್ ಇಂಡಿಯಾ, ಎಲ್ಲ ಜಾಬ್ ಪೋಸ್ಟ್ ಅಲ್ಲೂ ಜಾಬ್ ಪೋರ್ಟಲ್ಸ್ ಅಲ್ಲಿ ಜಾಬ್ ಪೋಸ್ಟ್ ಅಪ್ಲೋಡ್ ಮಾಡ್ತಾರೆ. ನೀವ್ ಅದ್ರಲ್ಲಿ ರೆಸ್ಯೂಮ್ಸ್ ಹಾಕ್ತೀರಾ. ಸೊ ಅಪ್ಲೈ ಮಾಡ್ಬಿಟ್ಟು ಏನ್ ಅನ್ಕೊಂತೀರಾ, ಒಂದಕ್ಕೆ ಅಪ್ಲೈ ಮಾಡಿದೀನಿ, ಕೆಲಸ ಸಿಕ್ಬಿಡುತ್ತೆ, ನಾನು ಇನ್ನೇನು ಸೆಕೆಂಡ್ ಕೆಲಸ ಅಪ್ಲೈ ಮಾಡೋದೇ ಬೇಡ ಅಂತ ಅನ್ಕೊಂತೀರಾ. ಜಾಬ್ ಮಾರ್ಕೆಟ್ ಹಂಗಿಲ್ಲ. ಒಂದು ಜಾಬ್ ಪೋಸ್ಟ್ಗೆ ಅಟ್ ಲೀಸ್ಟ್ 1000 to 2000 ಮೆಂಬರ್ಸ್ ಅಪ್ಲೋಡ್ ಮಾಡ್ತಾರೆ. ಆ 1000 ಜನ ಅಲ್ಲಿ ನಿಮ್ ರೆಸ್ಯೂಮೇ ಶಾರ್ಟ್ ಲಿಸ್ಟ್ ಆಗಿರಲ್ಲ. ಎಷ್ಟು ಸತಿ ಬೇಕಂದ್ರೆ ಇವತ್ತು ಏನು ಬೇಡ, ನೀವು ಇವತ್ತು ಹೋಗಿ, ನಾವು ಸ್ಯಾಟರ್ಡೆ ಇನ್ನೊಂದು ಸೆಷನ್ ಇರುತ್ತೆ, ನಂಗೆ ಅವತ್ತು ಬಂದಾಗ ನಾನು ಇದೇ ಕ್ವೆಶನ್ ಮತ್ತೆ ಕೇಳ್ತೀನಿ, ನಂಗೆ ಎಲ್ಲರೂ ಹೇಳ್ಬೇಕು. ಇವತ್ತು ಹೋಗ್ಬಿಟ್ಟು ಎಲ್ಲರೂ ಅಟ್ ಲೀಸ್ಟ್ 5 ಜಾಬ್ ಪೋಸ್ಟ್ಗೆ ಅಪ್ಲೈ ಮಾಡಿ, ರ್ಯಾಂಡಮ್ ಆಗಿ ಯಾವುದೋ ಒಂದು 5 ಜಾಬ್ ಅಪ್ಲಿಕೇಶನ್ಸ್ಗೆ ಅಪ್ಲೈ ಮಾಡಿ. ಆ 5ರಲ್ಲಿ ಎಷ್ಟು ಜನಕ್ಕೆ ಕಾಲ್ ಬ್ಯಾಕ್ ಬರುತ್ತೆ ಅಂತ ಹೇಳಿ. ನಾನು 200% ಶೋರ್ ಆಗಿ ಹೇಳ್ತೀನಿ, 0 ಬರುತ್ತೆ. ಎಲ್ಲರಿಗೂ ಒಬ್ರಿಗೂ ಕಾಲ್ ಬ್ಯಾಕ್ ಬರಲ್ಲ ಇಫ್ ಯು ಅಪ್ಲೈ ಇನ್ ಲಿಂಕ್ಡ್ಇನ್. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವರು ನಿಮ್ದು ರೆಸ್ಯೂಮು ಅವತ್ತು ಡೇಟಾಬೇಸ್ ಹೋಗೋದೇ ಇಲ್ಲ. ಏನಕ್ಕೆ ಅಂತಂದ್ರೆ ನನಗೆ ಗೊತ್ತು, ನಾನು ಒಂದು ಜಾಬ್ ಪೋಸ್ಟ್ ಹಾಕಿದಾಗ ನನಗೆ ಒಂದು 100 to 200 ಅಪ್ಲಿಕೇಶನ್ಸ್ ಬಂದ್ರೆ ಆ 100-200 ಅಲ್ಲಿ ನಾನು ಕುತ್ಕೊಂಡು 100-200 ಮೆಂಬರ್ಸಿಗೆ ಕಾಲ್ ಮಾಡಲ್ಲ. ನಾನೇನ್ ಮಾಡ್ತೀನಿ, ಓಕೆ 200 ಜನ ನನ್ದು ಓಪನಿಂಗ್ಸ್ ಇರೋದು 1 ಅಥವಾ 2 ಬೇಡ 5 ಇಟ್ಕೊಳ್ಳಿ, ನಾನು 5 ಜನನ ಹೈರ್ ಮಾಡಬೇಕು ಸೇಮ್ ಪೊಸಿಷನ್ಗೆ ಅಂತ ನಾನು ಜಾಬ್ ಪೋಸ್ಟ್ ಹಾಕಿದ್ರೆ ನನಗೆ 200 ಅಪ್ಲಿಕೇಶನ್ಸ್ ಬಂತಂದ್ರು 200 ಜನ ಕೂತು ಕಾಲ್ ಮಾಡಿದ್ರೆ ಯಾರಿಗೆ ಟೈಮ್ ವೇಸ್ಟ್? ಅದು ರಿಕ್ರೂಟರ್ ಟೈಮ್ ವೇಸ್ಟ್. ನಮ್ಗೆ ಅಷ್ಟೆಲ್ಲ ಟೈಮ್ ಇರುತ್ತಾ? ಇರಲ್ಲ. ಏನಕ್ಕಿರಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ಓಕೆ ಸೊ 200 ಜನಕ್ಕೆ ನಾನು ಕೂತ್ಕೊಂಡು ಕಾಲ್ ಮಾಡ್ಬೇಕು, 200 ಜನ ಕೂತ್ಕೊಂಡು ಕಾಲ್ ಮಾಡಿದ್ರೆ ಅದ್ರಲ್ಲಿ ಎಷ್ಟೊಂದು ಜನ ಕಾಲ್ ಪಿಕ್ ಮಾಡದೇ ಇರ್ಬೋದು, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಬೇರೆ ಕಡೆ ಆಲ್ರೆಡಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಅವ್ರಿಗೆ ಬೇಕಾಗಿರೋ ಸ್ಕಿಲ್ಸೇ ಇಲ್ಲದೆ ಇರ್ಬೋದು. ನಾನೇನಕ್ಕೆ ಕೂತ್ಕೊಂಡು ಕಾಲ್ ಮಾಡ್ಲಿ ಅಂತ ನನಗೂ ಡೌಟ್ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ, ಒಂದು ಸಾಫ್ಟ್ವೇರ್ ಇರುತ್ತೆ ATS ಅಂತ, ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಸೊ ಅದರಲ್ಲಿ ನನಗೆ ಬಂದಿರೋ 20 ಅಪ್ಲಿಕೇಶನ್ ನ ಹಾಕ್ತೀನಿ. ಸೊ ನಾನು ಅವಾಗಲೇ ಹೇಳಿದೆ, ರೆಸ್ಯೂಮ್ ಬಗ್ಗೆ ನೀವು ರೆಸ್ಯೂಮ್ ಒಬ್ರು ಏನು ಕಾಪಿ ಮಾಡಬಾರ್ದು ಅಂತ. ಸೊ ಅಥವಾ ಏನೋ ಒಂದು ರ್ಯಾಂಡಮ್ ಆಗಿ ಏನೋ ಒಂದು ಟೆಂಪ್ಲೇಟ್ ಸಿಕ್ಕಿದೆ, ಇವಾಗ ಕ್ಯಾನ್ವಾ ಎಷ್ಟೊಂದು ರೆಸ್ಯೂಮ್ ಎಡಿಟ್ ಮಾಡಕ್ಕೆ ನೀವು ವರ್ಡ್ ಹೋದ್ರೂ ನಿಮ್ಗೆ ರೆಸ್ಯೂಮೆ ಟೆಂಪ್ಲೇಟ್ ಸಿಗುತ್ತೆ, ಕ್ಯಾನ್ವಾ ಹೋದ್ರಂತೂ ಒಂದು 10,000 ರೆಸ್ಯೂಮೆ ಟೆಂಪ್ಲೇಟ್ ಸಿಗುತ್ತೆ. ರ್ಯಾಂಡಮ್ ಆಗಿ ಕೂತ್ಕೊಂಡ್ಬಿಟ್ಟು ಅದ್ರಲ್ಲೆಲ್ಲ ಎಡಿಟ್ ಮಾಡ್ಬಿಟ್ಟು ಹಾಕಿದ್ರೆ ಏನು ಕಾಲ್ ಬ್ಯಾಕ್ ಬರಲ್ಲ ಅಂತ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ. ನೀವು ರ್ಯಾಂಡಮ್ ಆಗಿ ನಿಮ್ಗೆ ಗೊತ್ತಿರೋದೆಲ್ಲ ಹಾಕಿರ್ತೀರಾ, ಅಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಬೇರೆ ಇರುತ್ತೆ, ನಿಮ್ ರೆಸ್ಯೂಮೇ ಬೇರೆ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಏನು ಫಸ್ಟ್ ಆಫ್ ಆಲ್ ಅವ್ರು ಶಾರ್ಟ್ ಲಿಸ್ಟ್ ಆಗಲ್ಲ, ಏನಕ್ಕೆ ಅದಕ್ಕೆ ಇದಕ್ಕೆ ಟ್ಯಾಲಿನೇ ಆಗಲ್ಲ. ಕೂತ್ಕೊಂಡ್ಬಿಟ್ಟು ಇವಾಗ ಕನ್ಸಿಡರ್ ಮಾಡಿ ನಾನೇ 200 ರೆಸ್ಯೂಮ್ ಹಾಕಿದ್ರೆ ನನಗೆ ಶಾರ್ಟ್ ಲಿಸ್ಟ್ ಆಗಿ ನನಗೆ 20 ಬೇಕು ಅಂತಂದ್ರೆ ಟಾಪ್ 20 ರೆಸ್ಯೂಮ್ಸ್ ನನಗೆ ಬರುತ್ತೆ. ಆ ಟಾಪ್ 20 ಯಾವ ರೆಸ್ಯೂಮ್ಸ್ ಆಗಿರುತ್ತೆ ಅಂದ್ರೆ ನನ್ನ ಜಾಬ್ ಡಿಸ್ಕ್ರಿಪ್ಷನ್ ಯಾವ್ದು ಮ್ಯಾಚ್ ಆಗುತ್ತೋ. ಕನ್ಸಿಡರ್ ನಾನು ಇವಾಗ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ